ಬೇಸಿಗೆ ಆರಂಭದಲ್ಲೇ ಕುಡಿಯುವ ನೀರಿನ ಅಭಾವ ಉಂಟಾಗಿದೆ. ನೆಲಮಂಗಲದ ಜಕ್ಕಸಂದ್ರದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು. ನೀರಿಗಾಗಿ ಬಡಾವಣೆ ಮಹಿಳೆಯರಿಂದ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ನೆಲಮಂಗಲ ನಗರಸಭೆ ಕಾರ್ಯಾಲಯಕ್ಕೆ ಮುತ್ತಿಗೆಯನ್ನ ಹಾಕಿರುವಂಥದ್ದು. ಇಲ್ಲಿಗೆ ಹಿಡಿದು ಬಡಾವಣೆ ಮಹಿಳೆಯರಿಂದ ಧರಣಿಯನ್ನ ಮಾಡಲಾಗ್ತಾ ಇದೆ. ವಾಟರ್ ಮ್ಯಾನ್ಗೆ ಹೂವಿನ ಹಾರ ಹಾಕಿ ಕೈ ಮುಗಿದು ಜನರು ಬೇಡ್ಕೊಳ್ತಾ ಇದ್ದಾರಂತೆ. ಬೇರೆ ವಾಟರ್ ಮ್ಯಾನ್ಗಳನ್ನ ನಿಯೋಜಿಸುವಂತೆ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಕುಡಿಯುವ ನೀರು, ಚರಂಡಿ, ರಸ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದ್ ಕಡೆ. ಜಕ್ಕಸಂದ್ರದಲ್ಲಿ ಬೋರ್ವೆಲ್ ಕೊರೆಸೋದಕ್ಕೆ ಆಯುಕ್ತರು ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕುಡಿಯುವ ನೀರು, ಚರಂಡಿ, ರಸ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ. ಜಕ್ಕಸಂದ್ರದಲ್ಲಿ ಬೋರ್ವೆಲ್ ಕೊರೆಸೋದಕ್ಕೆ ಆಯುಕ್ತರ ಚಿಂತನೆಯನ್ನು ಮಾಡಿರುವಂಥದ್ದು. ಸಾಕಷ್ಟು ಸಮಸ್ಯೆಗಳಿದೆ. ಜನರು ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ. ಬೇಸಿಗೆ ಆರಂಭದಲ್ಲೇ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿರುವಂಥದ್ದು ನೆಲಮಂಗಲದ ಜಕ್ಕಸಂದ್ರದಲ್ಲಿ. ನೀರಿಗಾಗಿ ಬಡಾವಣೆ ಮಹಿಳೆಯರಿಂದ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ನೆಲಮಂಗಲ ನಗರಸಭೆ ಕಾರ್ಯಾಲಯಕ್ಕೆ ಮುತ್ತಿಗೆಯನ್ನ ಹಾಕಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬಿಂದಿಗೆಯನ್ನ ಹಿಡಿದು ಬಡಾವಣೆ ಮಹಿಳೆಯರಿಂದ ಧರಣಿ ಮಾಡಲಾಗ್ತಾ ಇರುವಂಥದ್ದು. ಆರಂಭದಲ್ಲೇ ಈಗ ಆಗ್ತಾ ಇದೆ. ವಾಟರ್ಮನ್ಗೆ ಹೂವಿನ ಹಾರ ಹಾಕಿ ಕೈ ಮುಗಿದು ಜನರು ಕೇಳ್ಕೊಳ್ತಾ ಇದ್ದಾರೆ. ಬೇರೆ ವಾಟರ್ಮನ್ಗಳನ್ನ ನಿಯೋಜನೆ ಮಾಡುವಂತೆ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಇದೆ. ನೀರಷ್ಟೇ ಪ್ರಾಬ್ಲಮ್ ಅಲ್ಲ, ಮೂಲಭೂತ ಸೌಕರ್ಯಗಳು ಯಾವುದು ಕೂಡ ಇಲ್ಲ. ಹಾಗಾಗಿ ಜನ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಬೇಸಿಗೆ ಆರಂಭದಲ್ಲೇ ಈ ರೀತಿಯಾಗಿ ಆದ್ರೆ ಮುಂದೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದೋ ಏನೋ ನೋಡಿ. ನೀರಿಲ್ಲದೆ ಜನರು ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ನೀರು ಮಾತ್ರ ಅಷ್ಟೇ ಅಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಚರಂಡಿ ಆಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ರಸ್ತೆ ಆಗಿರ್ಬೋದು, ಎಲ್ಲವೂ ಕೂಡ ಸಮಸ್ಯೆ ಜಕ್ಕಸಂದ್ರ, ನೆಲಮಂಗಲದ ಜಕ್ಕಸಂದ್ರದಲ್ಲಿ. ಹಾಗಾಗಿ ಒಟ್ಟಮನ್ನ ಅಟ್ಲೀಸ್ಟ್ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಹೂವಿನ ಹಾರ ಹಾಕಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೇಸಿಗೆ ಆರಂಭದಲ್ಲೇ ಹೀಗಾದ್ರೆ ಮುಂದೆ ಏನು ಕತೆ, ದಯವಿಟ್ಟು ನಮಗೆ ಸೊಲ್ಯೂಷನ್ ಅನ್ನ ಕೊಡಿಸಿ ಅಂತ ಆಗಿದೆ ಅಂತೇಳಿ, ಮತ್ತೆ ಚರಂಡಿ ಮೂಲಭೂತ ಸೌಕರ್ಯಗಳದು ಸರಿಯಾಗಿ ವ್ಯವಸ್ಥೆ ಆಗಿಲ್ಲ ಅಂತೇಳಿ ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಪ್ರತಿಭಟನೆ ಮಾಡೋದು ನಿಮ್ಮೆಲ್ಲರಿಗೂ ಹಕ್ಕಿದೆ. ನಾವು ಬೇಸಿಗೆ ಇರುವುದರಿಂದ ಸಂಪೂರ್ಣವಾಗಿ ಅಂತರ್ಜಲದ ಮೇಲೆ ನಾವು ನೀರು ಸಪ್ಲೈ ಮಾಡೋದಕ್ಕೆ ಡಿಪೆಂಡ್ ಆಗಿದ್ದೀವಿ. ಎಲ್ಲ 31 ವಾರ್ಡ್ಗಳು ಟೋಟಲ್ ಬಂದು 1,28,000 ಜನಸಂಖ್ಯೆ ಇದೆ. ನಮ್ಮ ವ್ಯಾಪ್ತಿನಲ್ಲಿ 383 ಬೋರ್ಗಳು ಕೊರೆದಿದ್ವಿ. ಅದರಲ್ಲಿ 82 ಬೋರ್ಗಳು ಈಗ ಆಲ್ರೆಡಿ ಫೇಲ್ ಆಗಿದೆ. ಇನ್ನ ಇರ್ತಕ್ಕಂಥ 180 ಬೋರ್ಗಳಲ್ಲಿ 1 ಇಂಚ್ಗಿಂತ ಕಮ್ಮಿ ನೀರು ಬರ್ತಾ ಇದೆ. ನಿಮ್ಮ ಜಕ್ಕಸಂದ್ರ ಭಾಗದಲ್ಲಿ ನಾವು ಈಗ ಆಲ್ರೆಡಿ ಒಂದು ರೀಬೋರ್ ಮಾಡಿದ್ದೀವಿ, ಮತ್ತೆ ಹೊಸದಾಗಿ ಒಂದು ಬೋರ್ ಕೊರೆದಿದ್ದೀವಿ. ಎಲ್ಲಾ ಮಹಿಳಾ ಮನೆಗಳಿಗೆ ಕೇಳಿಸ್ಕೊಳ್ರಿ, ಒಂದು ಬೋರ್ ಕೊರೆದಿದ್ದೀವಿ. ಪಂಪ್ ಮೋಟರ್ ಬಿಡಬೇಕಾಗಿತ್ತು, ಅದು ತಡ ಆಗಿದೆ. ಯಾಕೆ ಅಂತಂದ್ರೆ ಟೆಂಡರ್ ಮಾಡ್ಕೊಂಡಿರೋರಿಗೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿ ಅವ್ರ ಹಾಸ್ಪಿಟಲ್ ಇದ್ದಾರೆ, ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಅದನ್ನ ನಮ್ಗೆ ಇನ್ ಟೈಮ್ ಮಾಡಕ್ ಆಗಿಲ್ಲ ಅನ್ನೋದು ನಮಗೂ ಗೊತ್ತಿದೆ. ವಾಟರ್ ಮ್ಯಾನು, ಅಲ್ಲಿ ಇರ್ತಕ್ಕಂಥ ವಾಟರ್ ಮ್ಯಾನು ನೀರ್ ಬಿಡೋದನ್ನ ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋದೊಂದಿದೆ. ನೋಡಿ, ನೀವಾಗ ನಿಮ್ಮ ಕೋರಿಕೆ ಪ್ರಕಾರವಾಗಿ ಕಾಲೋನಿ ಜಕ್ಕಸಂದ್ರದಿಂದ ಬಂದಿದ್ದೀವಿ. ನಮಗೆ ನೀರು ಇಲ್ಲ, ನಾವು ಕೈಲಾಗಲ್ಲ, ಎತ್ಕೊಂಬರಕ್ಕೆ ಎಲ್ಲೂ ಬಾವಿ ಇಲ್ಲ. 4 ತಿಂಗಳಾಗ ನೀರುಗಳು ಬಿಟ್ಟಿಲ್ಲ. ಕೇಶು ಮೂರ್ತಿ ಒಡಿಸ್ತಾವ್ನಿ. ಎಷ್ಟು ವರ್ಷಕತ್ತದೆ? ವರ್ಷ ನೀರು ಎಷ್ಟು ದಿವಸ ಬರುತ್ತೆ? ಊರೆಲ್ಲಾರ್ಗು ಒಡ್ಸ್ಬೇಕು. ಅವನು ಒಬ್ನೇ ಒಡ್ಸೋದು. ಅಧಿಕಾರಿ ಬೋರ್ ಕಳಿಸ್ತೀವಿ ನಡಿ ಅಂತಾರೆ ಅಷ್ಟೇ. ಈಗ 2 ವರ್ಷದಾಗ ಬಂದಾಗ್ಲೂ ಅದನ್ನೇ ಹೇಳಿರು. ಅಲ್ಲೆಲ್ಲ ಒಂದ್ ಹಾಕಿರು, 1-2 ದಿವಸ ಓಡಿಸ್ತಾ ಬರಲ್ಲ ಅಂತ ನಿಲ್ಸ್ಬಿಟ್ಟ. ಈ ರೋಡು ಏನು ಇಲ್ಲ, ಒಂದ್ ಚರಂಡಿ ಇಲ್ಲ, ನಾಸ್ ಹೊಡಿತದೆ, ಒಂದ್ ಕಸ ಎತ್ತೋರಿಲ್ಲ. ನಮ್ ಪರಿಸ್ಥಿತಿ ನೋಡಿ ಹಿಂಗದೆ, ಸಿಟಿ ಮಗ್ಲಾಗದೆ. ಎಲ್ಗೂ ಕಂದಾಯ ಕಟ್ಸ್ಕೊಂತಾರೆ. ನಾವು ಬಡ್ಮುಂಡವಿಲ್ಲ ಅಂದ್ರೂ ಕಂದಾಯಗಳು ಕಟ್ಟಬೇಕು. ನಮ್ಮೂರಿಗೆ ಬರಲ್ಲ ಸ್ವಲ್ಪ ಗೊತ್ತಿಲ್ಲ, ಇವ್ರು ಕಳ್ಸ್ಬೇಕಲ್ವಾ? ಅಲ್ಲ, ನೀವುಗಳು ಕಳ್ಸಿರ್ತಾನೆ ಅವ್ರು ಅಲ್ಲಿ ಬರೋದು. ನಮ್ಮನ್ ಕೇಳಿ 15 ದಿನ ತಿಂಗಳು ಅವ್ನು ಸರಿಯಾಗಿ ನೀರೇ ಬಿಡಲ್ಲ. ಮೆಟ್ರೋ ಅವ್ನು ತೆಗ್ದು ಹಾಕ್ಬಿಡ್ರಿ. ಅವನು ಬಿಡ್ತಾನೆ ಮನೆ ಕಟ್ಟನೆ ನೀರ್ ಬಿಡ್ತಾನೆ. ಬೇರೆಯವ್ರಿಗೆಲ್ಲ ಬಿಡ್ತಾನೆ.
ನಮ್ಮನ್ ಬಿಡಾಕ ಗಿಡ್ಕೋಯ್ತಿ ಅಂತ ಕೇಳ್ತಾನೆ ನನಗೆ ಆ ಮೆಟ್ರೋ ಮ್ಯಾನು. ಹಾ ನಾವ್ ಗಿಡ್ಕೂ ಎಲ್ಲ ಏನ್ಕೂ ಎಲ್ಲ ಎಲ್ಲ ಒಂದು ಪ್ಲಾಸ್ಟಿಕ್ ಗಿಡಕ್ ಬಿಡಾಕ ಹಂಗ ಆಡ್ತಾನೆ ಮರಿ. ಹಾ ನೀರ್ಗುಳ ಇಲ್ಲ ನಮ್ಗೆ. ನಾವೇನು ಏನ್ ಮಾಡೋಣ? ತೋರಿಸ್ತಿಂದಲೂ ನೇರ್ಪಾಗ್ ಬಿಡಲ್ಲ ಅವ್ನ ತೆಗ್ದಾಕ್ರೆ ಅವ್ನ. ನಮ್ಗ್ ಓಡ್ಸೋದಾರ ಎಲ್ಲಿ ಹೋಗೋಣ ಮರಿ? ಅದ್ನು ತತ್ತಾನಲ್ಲ ಗಾಡಿನ, ನಾವ್ ಹೆಂಗಣ್ಣ ಹಿಡಿಯೋಣ? ಬಿಂದ್ಗೆ ನಮ್ ಕೈಲಾದಿತ ಇಲ್ಲ, ಬಿದ್ರೆ ಎದ್ರೆ ಅವ್ನ ಆತಾನ ಏನ್ ಮರಿ? ಹೊಡ್ತೀರ ನೀರು ಹೆಂಗ್ ಹಿಡ್ಕೊಳದ್ ಹೆಂಗಪ್ಪ? ಒಳಕ್ ಹಿಡ್ಕೊಂಡು ಉಯ್ಯೋದ್ ಹೆಂಗ? ನಾವು ಕೈಲಾಗ್ದಾರು 15 ದಿನ ತಿಂಗಳು ಅವ್ನ್ ಸರಿಯಾಗಿ ನೀರೇ ಬೀಳಲ್ಲ.